ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶ್ರೀಮತಿ ನನ್ನವಳು ಭಾಗ 3. ರಚನಾ ಕೈ ನಡಗುತ್ತಾ ಜಯಂತ್ಗೆ ಊಟ ತಿನ್ನಿಸಲು ಜಯಂತ್ ಕೂಡ ಅದನ್ನು ಬೇಡ ಎನ್ನದೆ ಸುಮ್ಮನೆ ತಿಂದನು. ಹೀಗೆ ಬೆಳಗಿನ ಉಪಹಾರ ಮುಗಿಸಿದ ಜಯಂತ್ ತನ್ನ ಮೊಬೈಲ್ ನೋಡಿದಾಗ ಸಮಯ 9:30 ಆಗಿತ್ತು. ರಾಹುಕಾಲ ಆರಂಭವಾಗಲು ಇನ್ನೂ 1 ಗಂಟೆಗೂ ಹೆಚ್ಚು ಸಮಯವಿದ್ದಿದ್ದರಿಂದ ತಾಯಿಯ ಕೋಣೆಗೆ ಕರೆ ಮಾಡಿ ಜಯಂತ್ ಅಮ್ಮನ ಬಳಿ ಬಲವಂತವಾಗಿ ಒಪ್ಪಿಗೆ ಪಡೆದು ತನ್ನ ಹೆಂಡತಿ, ತಮ್ಮ, ತಂಗಿಯರು, ಮಾವ, ಅತ್ತೆಯರೊಂದಿಗೆ 10:30ರೊಳಗೆ ಮನೆ ಸೇರಬೇಕೆಂದು ಮಂಟಪದಿಂದ ಹೊರಟರು. ಮಂಟಪದಲ್ಲಿ ಚಂದ್ರಪ್ಪ ಮತ್ತು ಕಾಂಚನ ಮಾತ್ರ ಉಳಿದಿದ್ದರು. ಅವರ ಸಂಬಂಧಿಕರು ಮಾತ್ರ ಇದ್ದುದರಿಂದ ಅವರನ್ನು ಮಂಟಪದಲ್ಲಿ ಬಿಟ್ಟು ಎಲ್ಲರೂ ಹೊರಟರು. ಇಷ್ಟು ಹೊತ್ತು ನಿಯಂತ್ರಿಸಿ ಇಟ್ಟುಕೊಂಡಿದ್ದ ಕೋಪವನ್ನೆಲ್ಲ ಕಾಂಚನ ಹೊರಹಾಕಲು ಶುರು ಮಾಡಿದಳು. ಯಾವಾಗ ಆ ಮುದುಕಿ ಸವಾರಿ ಹಾಗೂ ನಿಮ್ಮ ಅಣ್ಣ ಇಲ್ಲಿಂದ ಜಾಗ ಖಾಲಿ ಮಾಡುತ್ತಾರೆ ಎಂದು ಕಾಯುತ್ತಿದ್ದೀರಾ? ನಮ್ಮ ಮಗಳು ಕಾಣಿಸುತ್ತಿಲ್ಲ. ಅವಳನ್ನು ಹುಡುಕುವ ಯೋಚನೆ ಯಾರಿಗೂ ಇಲ್ಲ. ನೀವು ಕೂಡ ಅವರ ಜೊತೆ ಸೇರಿಕೊಂಡು ಈ ಮದುವೆಯನ್ನು ಮುಂದೆ ನಿಂತು ಸಂತೋಷದಿಂದ ನಡೆಸಿಕೊಡುತ್ತಿದ್ದೀರಿ. ನಿಮಗೆ ಸ್ವಲ್ಪವೂ ಚಿಂತೆ ಇಲ್ವಾ? ನಿಮಗೇನು ನಿಮ್ಮ ಇನ್ನೊಬ್ಬ ಮಗಳಿದ್ದಾಳಲ್ಲವೇ? ಅವಳನ್ನೇ ಈ ವರನಿಗೆ ಕೊಟ್ಟು ಮದುವೆ ಮಾಡಬಹುದಿತ್ತಲ್ಲವೇ? ಯಾಕೆ ನಿಮ್ಮ ಅಣ್ಣನ ಮಗಳೇ ನಿಮಗೆ ಹೆಚ್ಚು? ಅದಕ್ಕೆ ಈ ವರನನ್ನು ಅವಳಿಗೆ ಬಿಟ್ಟುಕೊಟ್ಟು ಬಿಟ್ಟಿದ್ದೀರಿ ಎಂದಳು ವ್ಯಂಗ್ಯವಾಗಿ. ಅವಳ ಮಾತಿನಿಂದ ಕೋಪಗೊಂಡ ಚಂದ್ರಪ್ಪ, ಮಗಳು ಎನ್ನುತ್ತಿದ್ದೀಯಲ್ಲ, ಅವಳು ನಮ್ಮನ್ನು ಎಂಥ ಸಂಕಷ್ಟದಲ್ಲಿ ಸಿಲುಕಿಸಿ ಹೋಗಿದ್ದಾಳೆ. ಅದು ರಾತ್ರಿ ನಿಶ್ಚಿತಾರ್ಥದವರೆಗೂ ಸುಮ್ಮನಿದ್ದು ಬೆಳಿಗ್ಗೆ ಓಡಿ ಹೋಗಿದ್ದಾಳೆ. ನಿನ್ನ ಮಗಳು ಏನು ಬರೆದಿಟ್ಟು ಹೋಗಿದ್ದಾಳೆ ಗೊತ್ತಾ? ನನ್ನನ್ನು ಹುಡುಕಬೇಡಿ, ನನಗೆ ಈ ಮದುವೆಯಲ್ಲಿ ಇಷ್ಟವಿಲ್ಲ, ನಾನು ನನ್ನ ಪ್ರಿಯಕರನೊಂದಿಗೆ ವಿದೇಶಕ್ಕೆ ಹೋಗುತ್ತಿದ್ದೇನೆ ಎಂದಲ್ಲವೇ ಬರೆದಿದ್ದಾಳೆ. ವರ ನೋಡಲು ಶುರು ಮಾಡುವ ಮುನ್ನವೇ ನಾನು ನಿನ್ನ ಮಗಳ ಹತ್ತಿರ ಕೇಳಿದೆನಲ್ಲವೇ, ನಿನಗೆ ಯಾರ ಮೇಲಾದರೂ ಪ್ರೀತಿ ಇದ್ದರೆ ಹೇಳು, ನಾನು ಆ ಹುಡುಗನನ್ನೇ ನಿನಗೆ ಮದುವೆ ಮಾಡಿಸುತ್ತೇನೆ ಎಂದು. ಅದಕ್ಕೆ ನಿನ್ನ ಮಗಳು ಹಾಗೆಲ್ಲ ಏನೂ ಇಲ್ಲ, ನೀವು ನೋಡುವ ಹುಡುಗನನ್ನೇ ಮದುವೆಯಾಗುತ್ತೇನೆ ಎಂದು ಹೇಳಿದಳಲ್ಲವೇ. ಈ ವರನನ್ನ ಅವಳಿಗೆ ಇಷ್ಟವಿದೆಯೇ ಎಂದು ಕೇಳಿಯೇ ಮದುವೆಗೆ ಏರ್ಪಾಡು ಮಾಡಿದ್ದು. ಆಗ ಅವಳು ನೀವು ಏನು ಮಾಡಿದರೂ ಸರಿ ಎಂದೇ ಹೇಳಿದಳು. ಈಗ ನನಗೆ ದೊಡ್ಡ ಅವಮಾನ ಮಾಡಿ ಹೋಗಿದ್ದಾಳೆ. ನನಗೆ ಆಗಲಿದ್ದ ಅವಮಾನವನ್ನು ತಡೆದು ತನ್ನ ಮಗಳನ್ನು ಕೊಟ್ಟು ಸರಿ ಮಾಡಿದವರು ನನ್ನ ಅಣ್ಣ. ಅವರು ನನಗೆ ಯಾವತ್ತಿಗೂ ದೇವರು. ಆಮೇಲೆ ಏನು ಹೇಳಿದೆ? ನಿನ್ನ ಚಿಕ್ಕ ಮಗಳು ಅಪರ್ಣಾಗೆ ಇನ್ನು 18 ವರ್ಷ ಕೂಡ ತುಂಬಿಲ್ಲ, ಅದು ನಿನಗೆ ಗೊತ್ತಿಲ್ಲವೇ ಎಂದು ರೇಗಿದನು. ನಿನಗೆ ಹೇಗೋ, ನನಗೆ ಈ ಮದುವೆ ನಡೆದಿದ್ದಕ್ಕೆ ತುಂಬ ಸಂತೋಷವಾಗಿದೆ. ರಚನಾ ಒಬ್ಬಳೆ ಮಗಳಾದರೂ ಅವಳಿಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಮತ್ತು ಗೌರವ ಇದೆ ಗೊತ್ತಾ? ನೀನು ಹೇಳಿದ ಎಂಬ ಕಾರಣಕ್ಕೆ ಅವಳು ಮದುಮಗಳ ಕೋಣೆಗೆ ಬರಲಿಲ್ಲ ಗೊತ್ತಾ? ಅವಳಿಗೆ ತನ್ನ ಅಕ್ಕನ ಮದುವೆ ನೋಡಬೇಕೆಂಬ ಎಷ್ಟು ಆಸೆ ಇತ್ತು ಗೊತ್ತಾ? ಅದಕ್ಕಾಗಿ ಅತಿಥಿಗಳ ಕೋಣೆಯಿಂದಲೇ ದೂರ ನಿಂತು ನಿಶ್ಚಿತಾರ್ಥ ನೋಡಿದಳು. ನಾನು ಎಷ್ಟು ಕರೆದರೂ ಈಚೆ ಬರಲಿಲ್ಲ. ಅಂತಹ ಹುಡುಗಿಯನ್ನ ಹೀಗೆ ಬೈಯುತ್ತಿದ್ದೀಯಾ? ನೀನೊಬ್ಬ ಚಿಕ್ಕಮ್ಮನ ಎಂದು ಬೈದು ನನ್ನ ಹತ್ತಿರ ಕೂಗಾಡದೆ ಹೋಗಿ ಬಂದಿರುವ ಸಂಬಂಧಿಕರನ್ನು ಗಮನಿಸು ಎಂದು ಹೇಳಿ ತನ್ನ ಅಣ್ಣನ ಮಗಳ ಮದುವೆ ಮುಗಿದ ಸಂತೋಷದಲ್ಲಿ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಹೋಗಿ ಜಯಂತ್ ಮತ್ತು ರಚನಾ ಇಬ್ಬರು ಜೀವನ ಪೂರ್ತಿ ಸಂತೋಷವಾಗಿರಲಿ ಎಂದು ಅವರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಬಂದನು. ಕಲ್ಯಾಣ ಜೋಡಿಯೊಂದಿಗೆ ಮನೆಗೆ ತಲುಪಿದಾಗ ಶ್ಯಾಮಲಾದೇವಿ ಮತ್ತು ಗಾಯತ್ರಿ ದೇವಿ ಆರತಿ ತಟ್ಟೆಯೊಂದಿಗೆ ಬಂದು ಆರತಿ ಎತ್ತಿ ಅವರಿಬ್ಬರನ್ನು ಮನೆಯೊಳಗೆ ಕರೆದುಕೊಂಡು ಹೋದರು. ಅಲ್ಲಿ ಹಾಲಿನಲ್ಲಿದ್ದ ಸೋಫಾದಲ್ಲಿ ಇಬ್ಬರನ್ನು ಕೂರಿಸಿ ಆರಾಧನಾ ಮತ್ತು ಸಾಧನಾ ಅವರಿಗೆ ಹಾಲು ಮತ್ತು ಹಣ್ಣು ಕೊಟ್ಟರು. ನಂತರ ರಚನಾಳನ್ನ ಕರೆದು ಬೇರೆ ಸೀರೆ ಕೊಟ್ಟು ಉಟ್ಟುಕೊಂಡು ಬರಲು ಹೇಳಿದ ಶ್ಯಾಮಲಾದೇವಿ ಮಗನನ್ನ ಕೋಣೆಗೆ ಹೋಗಿ ಬಟ್ಟೆ ಬದಲಾಯಿಸಿ ವಿಶ್ರಾಂತಿ ಪಡೆಯುವಂತೆ ಕಳುಹಿಸಿದರು. ಬಟ್ಟೆ ಬದಲಾಯಿಸಿ ಬಂದ ರಚನಾ ಕೈಯಲ್ಲಿ ಒಂದು ಕೊಡವನ್ನು ಕೊಟ್ಟು ಆರಾಧನಾ ಮತ್ತು ಸಾಧನಾ ಅವರನ್ನು ಕರೆದುಕೊಂಡು ತಮಗೊಂದು ಕೊಡವನ್ನು ತೆಗೆದುಕೊಂಡು ಹತ್ತಿರವಿರುವ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವ ನಲ್ಲಿಯಲ್ಲಿ
ನೀರು ಹಿಡಿದುಕೊಂಡು ಗಣೇಶನನ್ನು ನಮಸ್ಕರಿಸಿ ನೀರಿನ ಕೊಡದೊಂದಿಗೆ ಮನೆಗೆ ಬಂದರು. ನಂತರ ರಚನಾಳನ್ನು ಅಡುಗೆ ಮನೆಗೆ ಕರೆದುಕೊಂಡು ಹೋಗಿ ಶ್ಯಾಮಲಾದೇವಿ 3 ಮುರಿಯದ ಹಸಿ ಅರಿಶಿಣವನ್ನು ಕೊಟ್ಟು ಅಲ್ಲಿರುವ ಕಲ್ಲನ್ನು ತೋರಿಸಿ ಹರಿಯುವಂತೆ ಹೇಳಿದರು. ರಚನಾ ಹಳ್ಳಿಯ ಹುಡುಗಿಯಾಗಿದ್ದರಿಂದ ಆ ಕಲ್ಲಿನಲ್ಲಿ ಸುಲಭವಾಗಿ ಅರಿಶಿಣ ಹರಿಯಲು ಆ ಹರಿದ ಅರಿಶಿಣದ ಮುದ್ದೆಯನ್ನು ಗಣೇಶನಂತೆ ಹಿಡಿದು ಅದನ್ನು ಪೂಜಾ ಕೋಣೆಗೆ ತೆಗೆದುಕೊಂಡು ಹೋಗಿ ಇಟ್ಟು ಅಲ್ಲಿರುವ ದೀಪ ಹಚ್ಚಲು ಹೇಳಿದರು ಶ್ಯಾಮಲಾದೇವಿ. ಅದರಂತೆಯೇ ಮಾಡಿದ ರಚನಾಗೆ ದೀಪಾರಾಧನೆ ತೋರಿಸಲು ಹೇಳಿದರು ಶ್ಯಾಮಲಾದೇವಿ. ದೀಪಾರಾಧನೆ ಮಾಡಿ ಎಲ್ಲರಿಗೂ ತೋರಿಸಲು ಅವರು ನಮಸ್ಕರಿಸಿದರು. ಎಲ್ಲ ಸಂಪ್ರದಾಯಗಳು ಮುಗಿದ ನಂತರ ಶ್ಯಾಮಲಾ ಸೊಸೆಯನ್ನು ತನ್ನ ಕೋಣೆಗೆ ಕರೆದುಕೊಂಡು ಹೋಗಿ ವಿಶ್ರಾಂತಿ ಪಡೆಯಲು ಹೇಳಿದರು. ಅವಳು ಸರಿ ಎಂದು ಮಂಚದ ಮೇಲೆ ಕುಳಿತು ಏನೋ ಯೋಚನೆಯಲ್ಲಿರಲು ಸೊಸೆಯನ್ನು ಹಾಸಿಗೆಯಲ್ಲಿ ಮಲಗಿಸಿದ ಶ್ಯಾಮಲಾ ಅವಳು ಪಕ್ಕದಲ್ಲಿ ಮಲಗಿ ಕಣ್ಣು ಮುಚ್ಚಿಕೊಂಡಳು. ಸೊಸೆ ಮಲಗಿ ಕಣ್ಣು ಮುಚ್ಚಿಕೊಂಡ ಕೂಡಲೇ ಹೊರಗೆ ಬಂದ ಶ್ಯಾಮಲಾ ತನ್ನ ಬೀಗರಾದ ಲಕ್ಷ್ಮಿಯವರ ಹತ್ತಿರ ಹೋಗಿ ಇತರ ಸಂಪ್ರದಾಯಗಳ ವಿವರಗಳ ಬಗ್ಗೆ ಮಾತನಾಡಲು ಆರಂಭಿಸಿದರು. ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ರಚನಾಳನ್ನು ತನ್ನ ಕೋಣೆಯಲ್ಲಿ ಮಲಗಿಸಿ ಹೊರಬಂದರು ಶ್ಯಾಮಲಾ. ಲಕ್ಷ್ಮಿ ಹಾಲಿನ ಸೋಫಾದಲ್ಲಿ ಕುಳಿತಿರಲು ಅವರ ಜೊತೆ ಬಂದು ಕುಳಿತುಕೊಂಡು ಮುಂದೆ ಮಾಡಬೇಕಾದ ವಿವರಗಳ ಕುರಿತು ಮಾತನಾಡಲು ಆರಂಭಿಸಿದರು. ಶ್ಯಾಮಲಾ, ಅತ್ತಿಗೆ ಮಗಳು ಮತ್ತು ಅಳಿಮಯ್ಯ 5 ದಿನ ಇಲ್ಲೇ ಇರಲಿ ಎಂದು ರಚನಾಳ ಲಗೇಜ್ ಎಂದು ಒಂದು ಚಿಕ್ಕ ಬ್ಯಾಗ್ ಮತ್ತು ಅವಳ ಹ್ಯಾಂಡ್ ಬ್ಯಾಗ್ ಕೊಟ್ಟು ಉಳಿದುದನ್ನು ಮಗಳು ಅಲ್ಲಿಗೆ ಬರುವಾಗ ತೆಗೆದುಕೊಂಡು ಬರಲಿ. ಅತ್ತಿಗೆ, ನಾವು ಊರಿಗೆ ಈಗಲೇ ಹೊರಟರೆ ತಾನೇ ರಾತ್ರಿ 10 ಗಂಟೆಯೊಳಗೆ ತಲುಪಲು ಸಾಧ್ಯ. ಅಲ್ಲಿ ಚಿಕ್ಕದಾಗಿ ಒಂದು ಆರತಕ್ಷತೆ ಕಾರ್ಯಕ್ರಮ ಏರ್ಪಡಿಸಲು ಸಾಧ್ಯವಾಗುತ್ತದೆ. ಕಾರ್ಯಕ್ರಮ ಏರ್ಪಡಿಸಿ ನಿಮಗೆ ಫೋನ್ ಮಾಡುತ್ತೇವೆ. ನೀವು ನಿಮ್ಮ ಸಂಬಂಧಿಕರೊಂದಿಗೆ ಅಲ್ಲಿಗೆ ಬನ್ನಿ. ನಾವು ಅಲ್ಲಿ ನಮ್ಮ ಸಂಬಂಧಿಕರನ್ನು ಕರೆಯುತ್ತೇವೆ ಎಂದವರು. ಅತ್ತಿಗೆ, ನಾವು ಈಗ ಹೊರಡುತ್ತೇವೆ. ಈಗ ಹೋದರೆ ತಾನೇ ಎಲ್ಲ ಏರ್ಪಾಡು ಮಾಡಲು ಸಾಧ್ಯ. ಆಮೇಲೆ ನನ್ನ ಮಗ ಇಸ್ರೋದಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಅವನನ್ನು ಬರಮಾಡಿಕೊಳ್ಳಬೇಕು. ಇದು ಹಠಾತ್ ಮದುವೆ ಆದ್ದರಿಂದ ಅವನಿಗೆ ನಾವಿನ್ನೂ ಹೇಳಿಲ್ಲ. ಅವನಿಗೆ ಹೇಳಿ ಸಮಾಧಾನ ಪಡಿಸಬೇಕು ಅತ್ತಿಗೆ ಎಂದರು. ಮಗಳು ಎದ್ದ ತಕ್ಷಣ ಹೇಳಿಬಿಡಿ ಎಂದು ಹೇಳಿ ಧನ್ಯವಾದ ಅರ್ಪಿಸಿ ತನ್ನ ಗಂಡನನ್ನು ಕರೆದರು. ಅವರು ಇದೇ ವಿಷಯವನ್ನು ಶಂಕರ್ ಅವರ ಬಳಿ ಮಾತನಾಡುತ್ತಿದ್ದರು. ನಂತರ ಇಬ್ಬರೂ ಸೇರಿ ವಿದಾಯ ಹೇಳಲು ಶ್ಯಾಮಲಾ, ಇನ್ನೂ ಅರ್ಧ ಗಂಟೆಯಲ್ಲಿ ಊಟ ತಯಾರಾಗುತ್ತದೆ. ಊಟ ಮಾಡಿ ಹೋಗಬಹುದಲ್ಲವೇ ಎಂದಳು. ಇಲ್ಲ ಅಕ್ಕ, ಬೆಳಿಗ್ಗೆ ತಿಂದಿದ್ದೇ ಹೊಟ್ಟೆ ತುಂಬಿದೆ. ಮುಂದಿನ ಬಾರಿ ಬರುವಾಗ ಊಟ ಮಾಡುತ್ತೇವೆ ಅಕ್ಕ ಎಂದರು ಇಂದ್ರಪ್ಪ. ಇಲ್ಲ ಅಣ್ಣ, ಒಂದು ಜ್ಯೂಸ್ ಆದರೂ ಕುಡಿದು ಹೋಗಿ ಎಂದು ಕೆಲಸದಾಕೆಯನ್ನು ಕರೆದು ಮೋಸಂಬಿ ಜ್ಯೂಸ್ ಮಾಡಿಕೊಂಡು ಬರಲು ಹೇಳಿದರು ಶ್ಯಾಮಲಾದೇವಿ. ಅವಳು ಜ್ಯೂಸ್ ತರಲು ಅದನ್ನು ಕುಡಿದು ಅಪರ್ಣಾಳನ್ನು ಕರೆದುಕೊಂಡು ಹೊರಡುವಾಗ ಲಕ್ಷ್ಮಿ ಶ್ಯಾಮಲಾಳ ಕೈ ಹಿಡಿದುಕೊಂಡು ಚಿಕ್ಕ ಹುಡುಗಿ ಅತ್ತಿಗೆ ನೋಡಿಕೊಳ್ಳಿ ಎಂದು ಹೇಳಿ ಕಾರಿನಲ್ಲಿ ಹತ್ತಿ ಹೊರಟರು ಮದುವೆ ಮಂಟಪಕ್ಕೆ. ಲಕ್ಷ್ಮಿ ಮತ್ತು ಇಂದ್ರಪ್ಪ ಮರಳಿ ಮದುವೆ ಮಂಟಪಕ್ಕೆ ಬಂದು ಚಂದ್ರಪ್ಪ ಮತ್ತು ಕಾಂಚನ ಬಳಿ ಹೇಳಿ ಅಪರ್ಣಾಳನ್ನು ಅಲ್ಲಿ ಇಳಿಸಿಬಿಟ್ಟು ಅಲ್ಲಿದ್ದವರಿಗೂ ಸ್ವಾಗತ ಸಮಾರಂಭ ಏರ್ಪಡಿಸಿ ಫೋನ್ ಮಾಡುವುದಾಗಿ ಹೇಳಿ ಅವರಿಂದ ವಿದಾಯ ಪಡೆದು ತಾವು ಬಂದ ಕಾರಿನಲ್ಲೇ ಮಧುರೈ ಕಡೆಗೆ ತೆರಳಿದರು. ಇತ್ತ ಕೋಣೆಯೊಳಗೆ ಜಯಂತ್ ಅತ್ತಿಂದಿತ್ತ ಓಡಾಡುತ್ತಿದ್ದನು. ಯಾವಾಗ ರಚನಾ ಬರುತ್ತಾಳೆ, ಅವಳ ಬಳಿ ಒಪ್ಪಂದಕ್ಕೆ ಸಹಿ ಹಾಕಿಸಿಕೊಳ್ಳಬೇಕು ಎಂಬ ಯೋಚನೆಯಲ್ಲಿದ್ದನು. ಆಗ ಅಲ್ಲಿಗೆ ಬಂದ ಕಪಿಲನ್, ಅಣ್ಣ ಎಂದು ಕೋಣೆಯೊಳಗೆ ಬಂದನು. ಏನಣ್ಣ, ರಾತ್ರಿ ಮುಖ್ಯವಾದ ಕೆಲಸವಿದೆ. ಈಗ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಬಹುದಲ್ಲವೇ? ಯಾಕೆ ನಡೆಯುತ್ತಿದ್ದೀಯಾ ಎಂದು ಹೇಳಿದ ತಮ್ಮನ ತಲೆಗೆ ಕುಟ್ಟಿದನು ಜಯಂತ್. ಪೆಟ್ಟು ಬಿದ್ದ ತಲೆಯನ್ನು ಸವರಿಕೊಳ್ಳುತ್ತಾ, ಈಗ ಅತ್ತಿಗೆ ಇಲ್ಲಿಗೆ ಬರುವುದಿಲ್ಲ. ಅವರು ಎಲ್ಲ ಶಾಸ್ತ್ರಗಳನ್ನು ಮುಗಿಸಿ ಅಮ್ಮನ ಕೋಣೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಎಂದವನು. ಅತ್ತಿಗೆ ಎಷ್ಟು ಸ್ಮಾರ್ಟ್ ಗೊತ್ತಾ? ಅಮ್ಮನೇ ಎತ್ತಲು ಭಯಪಡುವ ನಮ್ಮ ಅಜ್ಜಿ ಕುಡಿಸಿದ ಹಿತ್ತಾಳೆ ಕೊಡದಲ್ಲಿ ನೀರು ಹಿಡಿದು ಗಣೇಶನ ದೇವಸ್ಥಾನದಿಂದ ಒಬ್ಬರೇ ಎತ್ತಿಕೊಂಡು ಬಂದರು ಗೊತ್ತಾ ಎಂದು ಕಣ್ಣು ಹರಳಿಸಿ ಹೇಳಿದನು. ಅದು ಮಾತ್ರವಾ, ಅಮ್ಮನೇ ಆ ಒರಳು ಕಲ್ಲಿನಲ್ಲಿ ಅರೆಯುವುದನ್ನು ನಾನು ನೋಡೇ ಇಲ್ಲ. ಇದ್ಯಾಕಮ್ಮ ಈ ಒರಳು ಎಂದು
ನಾನು ಒಮ್ಮೆ ಕೇಳಿದ್ದೆ. ಅದಕ್ಕೆ ಅಮ್ಮ, ಮನೆ ಎಂದ ಮೇಲೆ ಒರಳು ಕಲ್ಲು ಇರಲೇಬೇಕು ಕಣೋ, ಆಗಲೇ ಮನೆಗೆ ಹಿರಿಯರ ಆಶೀರ್ವಾದ ಸಿಗುತ್ತದೆ ಎಂದು ಹೇಳಿದರು. ಆ ಕಲ್ಲಿನಲ್ಲಿ ಹತ್ತಿಗೆ ಹಸಿ ಅರಿಶಿನವನ್ನು ಚೆಲ್ಲದಂತೆ ತಟ್ಟಿ ಪೇಸ್ಟ್ ತರಹ ಅರೆದರು ಗೊತ್ತಾ. ಅತ್ತಿಗೆ, ಸೂಪರ್ ಅಣ್ಣ, ನೀನು ಮಾತ್ರ ತಾನೇ ಏನೂ ನೋಡಲಿಲ್ಲ ಎಂದವನು. ಹಾಂ, ನಾನು ಅದನ್ನು ನಿನಗೆ ತೋರಿಸಲೆಂದು ಫೋನ್ನಲ್ಲಿ ವಿಡಿಯೋ ಮಾಡಿದ್ದೇನೆ, ಅದನ್ನು ನಿನಗೆ ಕಳುಹಿಸುತ್ತೇನೆ ನೋಡು ಎಂದನು. ಅವನ ಮಾತುಗಳನ್ನು ಕೇಳಿದ ಜಯಂತ್, ಹಳ್ಳಿಯಲ್ಲಿ ಬೆಳೆದ ಹುಡುಗಿ, ಆದ್ದರಿಂದ ಮಾಡಿರಬಹುದು. ಇದೊಂದು ಲೂಸು, ಏನೋ ನೋಡಬಾರದನ್ನು ನೋಡಿದ ಹಾಗೆ ಒದರುತ್ತಿದೆ ಎಂದು ಮನಸ್ಸಿನಲ್ಲೇ ಅಂದುಕೊಂಡನು. ಹಾಂ ಅಣ್ಣ, ಅತ್ತಿಗೆಯ ಅಮ್ಮ ಅಪ್ಪ ಹೊರಟರು, ನೀವು ಎದ್ದು ಬಂದ ಮೇಲೆ ಹೇಳಲು ಹೇಳಿದರು ಎಂದವನು. ಅಣ್ಣ, ಅತ್ತಿಗೆ ನಮಗೆ ತುಂಬ ಇಷ್ಟವಾದರು, ಈ ಒಪ್ಪಂದವನ್ನು ಮಾತ್ರ ಹರಿದು ಹಾಕು ಎನ್ನುತ್ತಾ ಮೇಜಿನ ಮೇಲಿದ್ದ ಒಪ್ಪಂದದ ಹಾಳೆಯನ್ನು ತೆಗೆದು ಹರಿಯಲು ನೋಡಿದ. ಅಷ್ಟರಲ್ಲಿ ಜಯಂತ್ ಹಾರಿ ಹೋಗಿ ಅವನಿಂದ ಒಪ್ಪಂದದ ಪತ್ರವನ್ನು ಕಿತ್ತುಕೊಂಡನು. ಲೀವ್ ಮೀ ಅಲೋನ್, ಗೆಟ್ ಔಟ್ ಫ್ರಮ್ ಮೈ ರೂಮ್ ಎಂದು ಕೋಣೆಯ ಬಾಗಿಲನ್ನು ತೋರಿಸಿ ಕಿರುಚಿದನು ಜಯಂತ್. ಸರಿ, ಇವನ ಹತ್ತಿರ ಮಾತನಾಡಲು ಆಗಲ್ಲ. ಈ ಕ್ಷಣ 4-5 ವೆಬ್ ಸೀರೀಸ್ ನೋಡಿಬಿಟ್ಟು ಒಪ್ಪಂದದ ಮದುವೆ ಅಂದರೆ ಕಾಂಟ್ರಾಕ್ಟ್ ಮ್ಯಾರೇಜ್ ಎಂದು ಪೀಟ್ಲಾಟ ಮಾಡಿಕೊಂಡು ಅಲೆದಾಡುತ್ತಿದ್ದಾನೆ. ಸರಿಯಾದ ಅರ್ಧಂಬರ್ಧ ತಲೆಕೆಟ್ಟವನು ಎಂದು ತಲೆಗೆ ಚಚ್ಚಿಕೊಳ್ಳುತ್ತಾ, ಸರಿಯಾದ ಲೂಸ್ ಅಣ್ಣ ಎಂದು ಗೊಣಗುತ್ತಾ ಕೋಣೆಯನ್ನು ಬಿಟ್ಟು ಹೊರಗೆ ತನ್ನ ಕೋಣೆಗೆ ಹೋದನು ಕಪಿಲನ್. ರಾತ್ರಿಯವರೆಗೂ ಕಾಯಲು ಸಾಧ್ಯವಿಲ್ಲ, ಈಗಲೇ ಹೋಗಿ ಅವಳ ಹತ್ತಿರ ಸಹಿ ಹಾಕಿಸಿಕೊಳ್ಳಬೇಕು ಎಂದು ತನ್ನ ತಾಯಿಯ ಕೋಣೆಗೆ ಹೋಗಬೇಕೆಂದು ಕೆಳಗೆ ಬರಲು ಬಾಗಿಲಲ್ಲಿ ಇಕ್ಕೆಲಗಳಲ್ಲೋ ದ್ವಾರಪಾಲಕರ ಹಾಗೆ ದ್ವಾರಪಾಲಕಿಯರಾಗಿ ಆರಾಧನಾ ಮತ್ತು ಸಾಧನಾ ಕುಳಿತಿದ್ದರು. ಈ ಕಥೆ ಇನ್ನೂ ಮುಂದುವರಿಯುವುದು ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.